ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಶೆ ಯೋಗ, ನಿಮಗೆ ನಶೆ ಅಥವಾ ವ್ಯಸನ ಬರುವಂಥ ಒಂದು ಯೋಗ ಯಾವ ಥರ ಒಂದು ಫಾರ್ಮೆಟ್ ಆಗುತ್ತೆ, ಜಾತಕದಲ್ಲಿ ಯಾವ ಒಂದು ಗ್ರಹಗಳ ಕಾಂಬಿನೇಷನ್ ಇದ್ದರೆ ನಿಮಗೆ ನಶೆ, ದುಶ್ಚಟ, ವ್ಯಸನ ಬರುವಂಥ ಸಾಧ್ಯತೆ ಇದೆ ಅಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಶೆ ಯೋಗ. ಈ ನಶೆ ಯೋಗ ಅಂತ ಹೇಳಿದ್ರೆ, ಈ ರಾಹು ಇದಕ್ಕೆ ಪ್ರಮುಖ ಕಾರಣ ಗ್ರಹ. ರಾಹು, ಈ ದುಷ್ಟಗ್ರಹಗಳು ರಾಹು, ಕೇತು, ಶನಿ, ಅದರಲ್ಲೂ ಕೂಡ ಶನಿ ಮತ್ತು ರಾಹು ಇದಕ್ಕೆ ಪ್ರಮುಖ ಕಾರಣ ಆಗುವಂಥ ಗ್ರಹಗಳು. ಮತ್ತು ಚಂದ್ರ ಕೂಡ ಕಾರಣ ಆಗುತ್ತೆ. ದುರ್ಬಲ ಚಂದ್ರ ಕೂಡ ಇದಕ್ಕೆ ಕಾರಣ ಆಗುತ್ತೆ. ಮೊದಲನೇದಾಗಿ 2, 6, 8, 12 ಮನೆಯಲ್ಲಿ ಅಶುಭ ರಾಹು ಇದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಇದು 1ನೇ ಮನೆ. 2ನೇ ಮನೆಯಲ್ಲಿ ಏನಾದರೂ ರಾಹು ಗ್ರಹ ಇದ್ದರೆ, ಅಶುಭ ರಾಹು ಇದ್ದರೆ, 6ನೇ ಮನೆಯಲ್ಲಿ ಏನಾದರೂ ಅಶುಭ ರಾಹು ಇದ್ದರೆ, 8ನೇ ಮನೆಯಲ್ಲಿ ಏನಾದರೂ ಅಶುಭ ರಾಹು ಇದ್ದರೆ, 12ನೇ ಮನೆಯಲ್ಲಿ ಏನಾದರೂ ಅಶುಭ ರಾಹು ಇದ್ದರೆ ನಿಮಗೆ ದುಶ್ಚಟ ಬರುವಂಥ ಚಾನ್ಸ್ ಇರ್ತದೆ. ಅದರಲ್ಲೂ ಕೂಡ ತಂಬಾಕು, ಬೀಡಿ, ಸಿಗರೆಟ್ ಈ ಥರ ಅಗ್ಗದ ಮಾದಕ ವಸ್ತುಗಳ ವ್ಯಸನಕ್ಕೆ ಕಾರಣ ಆಗ್ಬೋದು. ಜಾತಕದಲ್ಲಿ 2ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ ಏನಾದರೂ ಅಶುಭ ರಾಹು ಇದ್ದರೆ ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟು ಮತ್ತು ಅಗ್ಗದ ಮಾದಕ ವಸ್ತುಗಳ ಒಂದು ವ್ಯಸನ ಬರುವಂಥ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಬಂದುಬಿಟ್ಟು ರಾಹು ಬಂದುಬಿಟ್ಟು ಭ್ರಮೆಕಾರಕ ಗ್ರಹ. ರಾಹು ಅಂತ ಹೇಳಿರೋದು ಭ್ರಮೆ ಮತ್ತು ಕೆಟ್ಟ ಅಭ್ಯಾಸ, ದುಶ್ಚಟಗಳಿಗೆ ಕಾರಕವಾದಂಥ ಒಂದು ಗ್ರಹ. ಈ ರಾಹು ಗ್ರಹ ಹೆಚ್ಚಾಗಿ ನಿಮಗೆ ತ್ವರಿತ ಬೇಗ ದುಶ್ಚಟಕ್ಕೆ ಒಳಗಾಗುವಂತ ಮಾಡ್ತದೆ. ರಾಹು ಏನಾದರೂ ತುಂಬ ಕಲುಷಿತವಾಗಿದ್ದರೆ, ಶುಭವಾಗಿ ಏನಾದರೂ ಪ್ರಭಾವ ಬೀರಿದರೆ ಬೇಗ ನಿಮಗೆ ದುಶ್ಚಟಕ್ಕೆ ಒಳಗಾಗುವಂತೆ ಆಗುತ್ತೆ. ಮತ್ತು ರಾಹು ಮತ್ತು ಚಂದ್ರ, ರಾಹು ಚಂದ್ರ ಲಗ್ನದಲ್ಲಿ ಏನಾದರೂ ಬಾಧಿತವಾಗಿದ್ದರೆ, ಉದಾಹರಣೆಗೆ ಇಲ್ಲಿ ಲಗ್ನದಲ್ಲಿ ಏನಾದರೂ ರಾಹು ಮತ್ತು ಚಂದ್ರ ಬಾಧಿತವಾಗಿದ್ದರೆ ಇದು ಕೂಡ ನಿಮಗೆ ಬೇಗ ವ್ಯಸನ ಬರಲಿಕ್ಕೆ ಸಾಧ್ಯತೆ ಆಗ್ಬೋದು. ಚಂದ್ರ ದುರ್ಬಲ ಆದರೆ ಮೈಂಡ್ ಕೂಡ ದುರ್ಬಲ ಆಗುತ್ತೆ. ಜಾತಕದಲ್ಲಿ ಏನಾದರೂ ಚಂದ್ರಗ್ರಹ ದುರ್ಬಲ ಆಗಿದ್ದರೆ, ಚಂದ್ರ ಏನಾದರೂ ವೀಕ್ ಆಗಿದ್ದರೆ ನಿಮ್ಮ ಮನಸ್ಸು ಕೂಡ ವೀಕ್ ಆಗುತ್ತೆ. ಆವಾಗ ನಿಮಗೆ ನಶೆ ಬೇಕು ಅಂತ ಅನಿಸ್ಬೋದು. ನಶೆ ಬೇಕು, ದುಶ್ಚಟ ಬೇಕು ಅಂತ ಅನಿಸುವಂಥ ಸಾಧ್ಯತೆ ಇರ್ತದೆ ನಿಮಗೆ. ಚಂದ್ರ ಸ್ಟ್ರಾಂಗ್ ಇರಬೇಕು. ಚಂದ್ರ ವೀಕ್ ಇದ್ದಾಗ ನಿಮಗೆ ಹೆಚ್ಚು ದುಶ್ಚಟಕ್ಕೆ ಮನಸ್ಸು ಎಳಿಬೋದು. ಚಂದ್ರ ವೀಕ್ ಆದಷ್ಟು ಕೂಡ ನಿಮಗೆ ಮಾದಕ ವಸ್ತುಗಳ ದಾಸ ಆಗ್ಬೋದು. ಚಂದ್ರ ರಾಹು ಆಗಾಗ ದುಶ್ಚಟಕ್ಕೆ ಒಳಗಾಗುವಂತೆ ಮಾಡ್ತದೆ, ಚಂದ್ರ ಮತ್ತು ರಾಹು. ಮತ್ತು ಚಂದ್ರ ಮತ್ತು ಶನಿ ಕೂಡ ಹಾಗೆ. ಚಂದ್ರ ಮತ್ತು ಶನಿ ಇದ್ದರೆ ಅದು ನಿಮಗೆ ಮೈಂಡ್ ಡಿಪ್ರೆಸ್ ಆಗುತ್ತೆ. ಡಿಪ್ರೆಸ್ಗೆ ಬೇಗ ಒಳಗಾಗ್ತೀರಿ. ಮತ್ತು ಒತ್ತಡ ಇರ್ತದೆ, ಮಾನಸಿಕ ಒತ್ತಡ ಇರ್ತದೆ. ಈ ಒತ್ತಡದ ಕಾರಣದಿಂದ ನೀವು ನಶೆಯ ಬಳಕೆ ಮಾಡ್ಬೋದು. ಚಂದ್ರ ಮತ್ತು ಶನಿ ಇದ್ದರೆ ಈ ಮಾನಸಿಕ ಒತ್ತಡದಿಂದ ನಿಮಗೆ ದುಶ್ಚಟಕ್ಕೆ ಒಳಗುವಂಥ ಚಾನ್ಸ್ ಇರ್ತದೆ. ಮತ್ತು ಶನಿ ದುರ್ಬಲ ಆಗಿದ್ದರೂ ಕೂಡ, ಶನಿ ತುಂಬ ವೀಕ್ ಆಗಿದ್ದರೂ ಕೂಡ ಹಾಗೆ, ಶನಿ ಜಾತಕದಲ್ಲಿ ದುರ್ಬಲ ಆಗಿದ್ದರೂ ಕೂಡ ನಿಮಗೆ ಈ ಖಿನ್ನತೆಯ ಕಾರಣ ನಿಮಗೆ ಮಾದಕ ವ್ಯಸನ ಅಂಟುವಂಥ ಸಾಧ್ಯತೆ ಇರ್ತದೆ. ಮತ್ತು ಶನಿ 6, 12 ಮನೆಯಲ್ಲಿದ್ದರೆ ನಶೆ ಬರ್ತದೆ. ಉದಾಹರಣೆಗೆ ಶನಿ 6ನೇ ಮನೆ, 1, 2, 3, 4, 5, 6. ಮತ್ತು ಜಾತಕದಲ್ಲಿ ಏನಾದರೂ ಶನಿ 6 ಮತ್ತು 12 ಮನೆಯಲ್ಲಿದ್ದಾಗ, ಶನಿ 6 ಮತ್ತು 12 ಮನೆಯಲ್ಲಿದ್ದಾಗ ಕೂಡ ನಿಮಗೆ ವ್ಯಸನ ಬರುವಂಥ ಚಾನ್ಸ್ ಇರ್ತದೆ. ಇದು ಜಾತಕದಲ್ಲಿ ವ್ಯಸನಕ್ಕೆ ಒಳಗಾಗುವಂಥ ಒಂದು ಕೆಲವು ಯೋಗಗಳು. ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೇನೆ ನೋಡಿ. ರಾಹು ವ್ಯಸನಕ್ಕೆ ಕಾರಣವಾಗುವಂಥ ಒಂದು ಗ್ರಹ, ಮತ್ತು ಶನಿ ಕೂಡ ವ್ಯಸನಕ್ಕೆ ಕಾರಣ ಆಗುತ್ತೆ. ಮತ್ತು ಜಾತಕದಲ್ಲಿ ಚಂದ್ರ ವೀಕಾದಷ್ಟು ಕೂಡ ವ್ಯಸನ ಬರುವಂಥ ಚಾನ್ಸ್ ಹೆಚ್ಚಿರ್ತದೆ. ಆ ಕಾರಣ ನೀವು ಈ ಥರ ಏನಾದರೂ ಗ್ರಹಗಳು ದುರ್ಬಲ ಇದ್ದಾಗ ನೀವು ಅದನ್ನು ಪರಿಹಾರವನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ದೂರವಾಣಿ ಸಂಖ್ಯೆ 70 906 37 934 70906379.
34 ಈ ನಂಬರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕ ಬಗ್ಗೆ ಡೀಟೇಲ್ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ಅದರಲ್ಲಿ ಬರೋದು. ನಮಸ್ಕಾರ.